ಡಾಗ್ ಸತೀಶ್ ಯಾರಿಗ್ ಗೊತ್ತಿಲ್ಲ ಹೇಳಿ, ಅದರಲ್ಲೂ ಅವರ ಮಗನ ವಿಚಾರಕ್ಕೇನೆ ಹೆಚ್ಚು ಸುದ್ದಿಯಾದವರು. ಅದೆಷ್ಟೋ ಜನ ಅವರ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತೆ ಮಾಡಿದವರು. ಫೇಲ್ ಆದಾಗ ಪಾರ್ಟಿ ಮಾಡಿದ್ರು. ಇದೆಲ್ಲ ನೋಡುಗರಿಗೆ ವಿಚಿತ್ರ ಅನ್ಸಿದಂತೂ ನಿಜ. ಅದರಲ್ಲೂ ಪ್ರಪಂಚದಲ್ಲಿಯೇ 2ನೇ ಹೀರೋ ಮಾಡ್ತೀನಿ ಅಂದಾಗಲೂ ಟ್ರೋಲ್ ಆಗಿದ್ರು. ಇದೀಗ ಅವರ ಮಗನ ಮದುವೆ ವಿಚಾರ ವೈರಲ್ ಆಗ್ತಾ ಇದೆ. ತಮ್ಮ ಮಗನ ಸಿನಿಮಾ ಎಂಟ್ರಿ ಹಾಗೂ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಮಗನಿಗೆ 40 ವರ್ಷ ತುಂಬುವವರೆಗೆ ನಾನು ಮದುವೆ ಮಾಡೋದಿಲ್ಲ ಅಂತ ಹೇಳುವ ಮೂಲಕ ಡಾಗ್ ಸತೀಶ್ ಹೊಸ ಚರ್ಚೆಗೆ ಗ್ರಾಸವಾಗಿದ್ದಾರೆ. ತಮ್ಮ ಮಗನನ್ನ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಪರಿಚಯಿಸಲು ಸತೀಶ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇಂದಿನ ಟ್ರೆಂಡ್ ನಂತೆ ಮಗನಿಗೆ ಜಿಮ್, 6 ಪ್ಯಾಕ್ ಎಂದು ಕಷ್ಟಪಡಿಸಲು ಅವರು ಸಿದ್ಧರಿಲ್ಲ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅವರು, 6 ಪ್ಯಾಕ್ ಇದ್ದವರು ಮಾತ್ರ ಕ್ಲಿಕ್ ಆಗಿದ್ದಾರಾ? ಅವನನ್ನ ಫೈಟಿಂಗ್ ಕ್ಲಾಸ್ಗೆ ಸೇರಿಸಿದ್ದೇನೆ, ಹಾರ್ಸ್ ರೈಡಿಂಗ್ ಸೇರಿಸಿದ್ದೇನೆ, ಆಕ್ಟಿಂಗ್ ಕ್ಲಾಸ್ಗೆ ಸೇರಿಸಿದ್ದೇನೆ. ಸಾಕು, 6 ಪ್ಯಾಕ್ ಮಾಡೋಕೆ ಹೋಗಿ ಎಷ್ಟೋ ಜನ ಹೆಂಗೆಂಗೋ ಆಗ್ಬಿಟ್ಟಿದ್ದಾರೆ. ಅದೆಲ್ಲ ಯಾಕೆ ಬೇಕು? ನೋಡಿ, ನಾನು ಹುಟ್ಟಿದಾಗಿನಿಂದ ವಾಕಿಂಗ್ ಹೋಗಿಲ್ಲ, ಜಿಮ್ಗೂ ಹೋಗಿಲ್ಲ. ಆದ್ರೆ ನಾನು ಜಿಮ್ಗೆ ಹೋಗಿದ್ರೆ ವಯಸ್ಸಾಗಿರೋ ಮುದುಕನ ತರಹ ಕಾಣ್ತಾ ಇದ್ದೆ ಅಂತ ತಮ್ಮದೇ ಶೈಲಿಯಲ್ಲಿ ಜಿಮ್ ಸಂಸ್ಕೃತಿಯನ್ನ ಲೇವಡಿ ಮಾಡಿದ್ದಾರೆ. ಮಗ ಹರ್ಷನ ಮದುವೆ ಹಾಗೂ ಪ್ರೀತಿಯ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೂ ಇಲ್ಲಿ ವಿಚಿತ್ರವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ನಾನು ಅನೌನ್ಸ್ಮೆಂಟ್ ಮಾಡಿ ಬಿಟ್ಟಿದ್ದೀನಿ. ನನ್ನ ಮಗನಿಗೆ 40 ವರ್ಷ ವಯಸ್ಸಾಗೋವರೆಗೂ ಮದ್ವೆ ಮಾಡಲ್ಲ. ಅವನು ಹೀರೋ ಆಗಿರ್ಬೇಕಾದ್ರೆ, ಅವನು ಮದ್ವೆ ಆದ್ರೆ ಅವನ ವ್ಯಾಲ್ಯೂ ಡೌನ್ ಆಗುತ್ತೆ. ನಾನು ಮದುವೆಯಾಗಿ ಬರೀ 3 ತಿಂಗಳಿಗೆ ನರಕ ಯಾತನೆ ಅನುಭವಿಸಿ ಬಿಟ್ಟಿದ್ದೇನೆ. ಆ ಕಾರಣದಿಂದಾಗಿ ಅವನ ಜೀವನ ಹಾಳಾಗೋದೇ ಬೇಡ. ಅವನು ಹೇಗೆ ಬಿಂದಾಸ್ ಆಗಿ ಇರ್ಲಿ. ಅವನಿಗೆ ಹೇಳ್ಬಿಟ್ಟಿದ್ದೀನಿ, ಯಾರನ್ನು ಲವ್ ಮಾಡ್ಬೇಡಪ್ಪ ಅಂತ. ಅದೇನಾದ್ರೂ ಆಗ್ಲಿ, 40 ವರ್ಷದವರೆಗೂ ಅವನಿಗೆ ಮದ್ವೆ ಮಾಡಲ್ಲ. ನಮ್ಮ ಮಗನಿಗೆ ಫ್ರೀ ಆಗಿ ಬಿಟ್ಟಿರೋದ್ರಿಂದ ಯಾವ ಕೆಟ್ಟ ಅಭ್ಯಾಸವನ್ನು ಅವನು ಕಲ್ತಿಲ್ಲ. ಅವನಿಗೂ ಹೇಳಿದ್ದೇನೆ, ನಾನು ಮದುವೆ ಮಾಡೋ ಟೈಮ್ ಅಲ್ಲಿ ಮದ್ವೆ ಮಾಡ್ತೇನೆ, ಅಲ್ಲಿವರೆಗೂ ಬರೀ ಸಿನಿಮಾ ಅಷ್ಟೇ. ಇನ್ನು 20 ವರ್ಷ ಅವನಿಗೆ ಮದ್ವೆ ಮಾಡಲ್ಲ ಎಂದಿದ್ದಾರೆ ಡಾಗ್ ಸತೀಶ್. ಲಕ್ಷಣವಾಗಿರ್ಬೇಕು. ಅಗ್ನಿಸಾಕ್ಷಿ ಸೀರಿಯಲ್ ಬರ್ತಿದೆ ಈಗ, ಅದರಲ್ಲಿ ಆ ಹುಡುಗಿ ಕ್ಯಾರೆಕ್ಟರ್ ಇದೆಯಲ್ಲ, ಆ ತರಹ ಎಲ್ಲರನ್ನೂ ನಮ್ಮ ಮನೆಯವರು, ನಮ್ಮ ವಸ್ತು, ನಮ್ಮವರು ಅನ್ನೋ ತರಹ ಹುಡುಗಿ ಇರ್ಬೇಕು ಅಂತ ಡಾಗ್ ಸತೀಶ್ ಹೇಳಿದ್ದಾರೆ. ಒಟ್ಟಾರೆ ತಮ್ಮ ಮಗನ ಭವಿಷ್ಯಕ್ಕೆ ಟೊಂಕ ಕಟ್ಟಿ ನಿಂತಿರುವಂತೆ ಡಾಗ್ ಸತೀಶ್ ಕಾಣಿಸ್ತಾ ಇದ್ದಾರೆ. ಮಗನ ಮದ್ವೆ ವಿಚಾರದಲ್ಲೂ ಕೂಡ ತಮ್ಮದೇ ಆದಂತ ಆಸೆ ಆಕಾಂಕ್ಷೆಗಳನ್ನ ಅವರು ಹೊಂದಿದ್ದಾರೆ. ಜೊತೆಗೆ ಮಗ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕು, ಎಷ್ಟನೇ ಹೀರೋ ಆಗ್ಬೇಕು ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾ ಇರೋದ್ರಿಂದ ಪಾಪ ಡಾಗ್ ಸತೀಶ್ ಮಗನಿಗೆ ತನ್ನ ಹುಡುಗಿ ಹೇಗಿರ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೂ ಕೂಡ ರೈಟ್ಸ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ.